ನಾಪಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಪಂಚಾಯತ್ ಸದಸ್ಯರು, ಸ್ಥಳದಾನಿಗಳಾದ ಕುಲ್ಲೆಟ್ಟಿರ ಅರುಣ್ ಬೇಬಾ, ಹೇಮಾ ಅರುಣ್ ಮತ್ತು ಇಲ್ಲಿಯ ಪೊಲೀಸ್ ಠಾಣೆಯ ಎಎಸ್ಐ ರಾಮಕೃಷ್ಣ ಅವರು ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕುಲ್ಲೆಟ್ಟಿರ ಅರುಣ್ ಬೇಬಾ ಮಾತನಾಡಿ ಪೋಲಿಯೋ ಮಹತ್ವದ ಬಗ್ಗೆ ವಿವರವನ್ನು ನೀಡಿದರು. ನಮ್ಮ ಭಾರತ ಸರ್ಕಾರ ಪ್ರತಿಯೊಂದು ಮಕ್ಕಳಿಗೂ ಯಾವುದೇ ಕಾರಣಕ್ಕೆ ಹುಟ್ಟುವ ಮಗು ವಿಶೇಷ ಚೇತನರಾಗಿ ಹುಟ್ಟಬಾರದು ಅನ್ನೋ ಉದ್ದೇಶದಿಂದ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಬಹುಶಃ ಹೇಳಲಿಕ್ಕೆ ಬಹಳ ಸುಲಭ, ಏನು ಪಲ್ಸ್ ಪೋಲಿಯೋ ಒಂದು ಹನಿ. ಬಹುಶಃ ಪಾಪ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಪ್ರತಿಯೊಬ್ಬರು ಇವತ್ತು ಬರುತ್ತೆ ಅಂಗನವಾಡಿಯಲ್ಲಿ. ಆದರೆ ಅವರು ಬರೆದಿದ್ರೆ ಇವತ್ತು ಸಾಯಂಕಾಲದಿಂದ ನಾಳೆ ಅವರ ಮನೆ ಹೋಗಿ ಅಲ್ಲಿ ಲೈನ್ ಮನೆ ಇದ್ದಾರೆ ಗುಡಿಸಿ ಅವರಿಗೆ ಹೋಗಿ ಹಾಕುವಂತ ಜವಾಬ್ದಾರಿ ಮಾಡಿದೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ಪ್ರತಿಯೊಬ್ಬ ಪೋಷಕರು ತಮ್ಮ 5 ವರ್ಷಗಳ ಒಳಗಿನ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೋ ಆರೋಗ್ಯ ಕೇಂದ್ರಕ್ಕೋ ಪಲ್ಸ್ ಪೋಲಿಯೋ ಹನಿ ಎಲ್ಲಿ ಹಾಕ್ತಾರೆ ಅಲ್ಲಿ ಕರ್ಕೊಂಡು ಬಂದು ಇದರ ಪ್ರಯೋಗವನ್ನು ಪಡೆದುಕೊಳ್ಬೇಕು. ಅಲ್ಲದೆ ಸ್ವತಂತ್ರ ಭಾರತದ ಯಾವುದೇ ಒಂದು ಮಗು 5 ವರ್ಷದ ಒಳಗಿರುವ ಮಗು ಪೋಲಿಯೋ ಹನಿಯಿಂದ ವಂಚಿತರಾಗಬಾರದು. ಇನ್ನು ಕೆಲವು ವರ್ಷಗಳಲ್ಲಿ ಭಾರತವು ಪಲ್ಸ್ ಪೋಲಿಯೋ ನಿರ್ಮೂಲಕ್ಕೆ ಒಂದು ಅತ್ಯುತ್ತಮವಾದ ಹೆಜ್ಜೆ ಇಟ್ಟು ಯಾವುದೇ ಒಂದು ಮಗು ಪೋಲಿಯೋ ಬಾಧಿತರಾಗಬಾರದು. ಈ ಸಂದರ್ಭ ಅಂಗನವಾಡಿ ಕಾರ್ಯಕರ್ತೆಯರಾದ ಭಾಗ್ಯವತಿ, ಪವಿತ್ರ, ಸುಜಾತ, ಆಶಾ ಕಾರ್ಯಕರ್ತೆಯರಾದ ರಮ್ಯಾ ಹಾಗೂ ಪೋಷಕರು, ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.